ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧಂತೆ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ವಿದ್ಯಾವಿನಯಸಂಪನ್ನಂ ಶಾಂತಾದಿಗುಣಬ್ರಹ್ಮಿತಾನ್ ಸಶ್ಯಾಸಪ್ರವಚನಾಸಕ್ತಾನ್ ನಿಲಮಿಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಪ್ರತಿಯಾಃ ತಾನ್ ನಮಸ್ಯೆ ಗುರುಂ ಮಮ. ಹರಿ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯಗ್ರಂಥ. ಪ್ರಮೇಯ ಪುಂಜಗಳು, ಪ್ರಮೇಯ ಮಾಲಿಕೆಗಳು 180 ಗಜ್ಜೆ ರೂಪದಲ್ಲಿದೆ. ನಾವು 82ನೇ ಗಜ್ಜೆದಿಂದ 92 ಗಜ್ಜೆಯವರೆಗೂ ನೋಡುತ್ತಿದ್ದೆವು. 10 ಜನ ವರದರನ್ನು ಶ್ರೀ ಪುರಂದರದಾಸರು ಚಿಂತಿಸಿದ್ದಾರೆ. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದೇ 10 ಜನ ವರದರು. ಈ 10 ಜನ ವರದರನ್ನು ಚಿಂತಿಸುವ ಮೂಲಕ ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ. ಆ ಎಲ್ಲ ಜೀವರು ಹರಿಯ ಅನುಚರರಾಗಿದ್ದಾರೆ. ಅನುಚರತ್ವ ಹೇಗೆ ಅಂದರೆ ತಾರತಮ್ಯೋಪೇತವಾಗಿದೆ, ನೀಚೋಚ್ಚ ಭಾವದಿಂದ ಕೂಡಿದೆ. ಇದು ಸ್ವಾಭಾವಿಕವಾದುದು, ಭಗವಂತನಿಂದ ಮಾಡಿದ್ದಲ್ಲ. ಇದನ್ನು ಪ್ರತಿ ಜೀವರು ತಿಳಿದುಕೊಂಡಾಗ ಅವರಿಗೆ ಸ್ವರೂಪಯೋಗ್ಯ ಮೋಕ್ಷ ಅಂದರೆ ಅವರಿಗೆ ಆನಂದ ಉಂಟಾಗುತ್ತದೆ. ತಾರತಮ್ಯ ಜ್ಞಾನ ಎಂಬುದು ಅತಿ ಮುಖ್ಯ. ತನ್ನ ತಿಳಿಯುವುದೇ ನಿಜವಾದ ಅರ್ಥದಲ್ಲಿ ಆತ್ಮ ಸಾಕ್ಷಾತ್ಕಾರ ಎಂಬುದು. ಹಾಗಾದರೆ ಭಗವಂತನು ಚೇತನಾಗಿರುವುದರಿಂದ ಭಗವಂತನನ್ನು ತಾರತಮ್ಯದಲ್ಲಿ ಸೇರಿಸಿಕೊಳ್ಳಬಹುದಾ ಎಂದರೆ, ಭಗವಂತನ ಯಾವ ಗುಣವೂ ಜೀವನ ಗುಣದಲ್ಲಿ ಸಾಮ್ಯ ಹೊಂದುವುದಿಲ್ಲ. ಭಗವಂತ ಯಾವಾಗಲೂ ಅತ್ಯಂತ ಉತ್ಕೃಷ್ಟನಾಗಿರುತ್ತಾನೆ, ಉತ್ತಮನಾಗಿರ್ತಾನೆ. ಮತ್ತು ಪರಮಾತ್ಮ ಏಕ. ತರತಮ ಭಾವನೆ ಎಂಬುದು ನೇಹ ನಾನಾಸಿ ಕಿಂಚನ. ಅವನಲ್ಲಿ ಯಾವ ವಿರುದ್ಧ ಪದಾರ್ಥವೂ ಇಲ್ಲ, ವಿರುದ್ಧವಾದ ಅಂಗಗಳಿಲ್ಲ, ವಿರುದ್ಧವಾದ ವ್ಯಾಪಾರವಿಲ್ಲ. ಎಲ್ಲವೂ ಭಗವಂತನು ಮಾಡುತ್ತೆ. ಎಲ್ಲವೂ ಸಹ ಅನಂತ ರೂಪವಾದುದು, ಅವಿರುದ್ಧ ರೂಪವಾದುದು. ನೀಚೋಚ್ಚ ಭಾವ ರಹಿತನಾದವನು ಭಗವಂತ. ಹಾಗಾದರೆ ಭಗವಂತ ಉತ್ಕೃಷ್ಟತೆಯನ್ನು ಹೇಗೆ ತಿಳಿಯುವುದು ಅಂದರೆ, ವಿಶಿಷ್ಟತೆಯ ನಾವು ತಿಳಿಯಬೇಕು. ಭಗವಂತನ ಗುಣಗಳನ್ನು ಚಿಂತಿಸಬೇಕು. ಮುಂದಿನ ಗುಣ ಯಾವುದು ಅಂದರೆ, ಪರಮಾತ್ಮನ ಭೋಗ ಪ್ರಕಾರವನ್ನು ಇಲ್ಲಿ ನಿರೂಪಿಸ್ತಾ ಇದ್ದೇವೆ. ಏನು ಜೀವರ ಭೋಗದಲ್ಲೂ ಪರಮಾತ್ಮನ ಭೋಗದಲ್ಲೂ ಯಾವ ವಿಶಿಷ್ಟಾಕಾರವಾಗಿದೆ ಎಂಬುದನ್ನು ನಾವು ಅತಿ ಮುಖ್ಯವಾಗಿ ತಿಳಿಯಬೇಕು. ನಾವು ಹಿಂದೆ ಅನೇಕ ಬಾರಿ ತಿಳಿದಂತೆ ಯಾವ ಜೀವರು ಸಹ ತಮ್ಮ ಸ್ವರೂಪದಲ್ಲಿ ಬದಲಾವಣೆಯನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ. ಸ್ವರೂಪದಲ್ಲಿ ಎಲ್ಲ ಜೀವರನ್ನು ಕೇವಲ 2 ಭಾಗವಾಗಿ ನಾವು ವಿಭಾಗಿಸಿ ನೋಡಬಹುದು. ಒಂದು ಪುರುಷ ಜೀವ, ಇನ್ನೊಂದು ಸ್ತ್ರೀ ಜೀವ. ಪುಂಜೀವ, ಸ್ತ್ರೀ ಜೀವ 2 ನಾವು ಜೀವರನ್ನು ನೋಡಬಹುದೇ ಹೊರತು 2 ಬಿಟ್ಟು 3ನೆಯ ಬಗೆಯೇ ಇಲ್ಲ. ಮತ್ತು ಇದರಲ್ಲಿ ಒಂದು ವಿಶೇಷವಾದ ಗುಣ ನಾವು ಏನು ಜೀವರಲ್ಲಿ ನೋಡಬಹುದೆಂದರೆ, ಒಬ್ಬ ಪುರುಷ ಜೀವನಲ್ಲಿ ಆಗತಕ್ಕಂಥ ಅನಿಸಿಕೆಗಳು, ದುಃಖಾದಿಗಳು, ಆನಂದ ಇವೆಲ್ಲವೂ ಸಹ ಇನ್ನೊಬ್ಬ ಪುರುಷನಿಂದ ಅತ್ಯಂತ ಭಿನ್ನವಾಗಿರುತ್ತದೆ. ಎಲ್ಲರೂ ಆನಂದಿಗಳೇ ಆದರೂ ಅವರ ಆನಂದವೇ ಬೇರೆ, ನಮ್ಮ ಆನಂದವೇ ಬೇರೆ. ಆದ್ದರಿಂದ ಪುರುಷರಲ್ಲೂ ಅನಂತ ವೈವಿಧ್ಯತೆಯಿಂದ ಕೂಡಿರುತ್ತದೆ, ಭಿನ್ನತೆಯಿಂದ ಕೂಡಿರುತ್ತದೆ, ತಾರತಮ್ಯದಿಂದ ಕೂಡಿರುತ್ತದೆ. ಮತ್ತು ಸ್ತ್ರೀಯರಲ್ಲೂ ಸಹ
ಎಲ್ಲ ಸ್ತ್ರೀಯರಲ್ಲೂ ಸಹ ಅವರು ಎಂದೂ ಪುರುಷರಾಗುವುದಿಲ್ಲ. ಪುರುಷರೆಂದೂ ಸ್ತ್ರೀಯರಾಗುವುದಿಲ್ಲ ಸ್ವರೂಪದಲ್ಲಿ. ಕದಾಚಿತ್ ಕೆಲವು ಜನ್ಮದಲ್ಲಿ ಕೆಲವು ಕರ್ಮ ವಿಶೇಷದಿಂದ ಸ್ತ್ರೀ ರೂಪವನ್ನು ಹೊಂದಿರುತ್ತಾರೆ ಹೊರತು ಸ್ತ್ರೀಲಿಂಗ ಅಂದರೆ ಅವರು ಸ್ವರೂಪವನ್ನು ಬದಲಾವಣೆ ಎಂದು ಆಗುವುದಿಲ್ಲ. ಅದರಂತೆ ಸ್ತ್ರೀಯರು ಸಹ ಎಂದೂ ಪುರುಷರಾಗುವುದಿಲ್ಲ. ಯಾವ ಕರ್ಮದಿಂದಲೂ ಸ್ತ್ರೀಯರು ಪುರುಷರಾಗುವುದೇ ಇಲ್ಲ. ಇದನ್ನು ನಾವು ಚೆನ್ನಾಗಿ ಗಟ್ಟಿಯಾಗಿ ತಿಳಿದುಕೊಳ್ಳಬೇಕು. ಆದರೆ ಭಗವಂತನಲ್ಲಿ ನಾವು ಚಿಂತಿಸಿದಾಗ ಭಗವಂತ ಪುರುಷ ರೂಪನೂ ಹೌದು, ಅದೇ ಕಾಲದಲ್ಲಿ ಅದೇ ರೂಪವನ್ನು ಸ್ತ್ರೀ ರೂಪವೂ ಹೌದು ಎಂದು ಚಿಂತಿಸಬೇಕು. ನೋಡಿ, ಇದು ಅತ್ಯಂತ ವಿಲಕ್ಷಣವಾದ ಗುಣ ಭಗವಂತನಲ್ಲಿರ್ತಕ್ಕಂಥದ್ದು. ಪುರುಷರೇ, ಸ್ತ್ರೀ ಜೀವರು ಸ್ತ್ರೀಯೇ ಎಂಬುದು ಜೀವ ಪ್ರಕರಣದಲ್ಲಿ ನೀವು ಕಂಡರೆ, ಭಗವಂತ ಮಾತ್ರ ಸದಾ ಕಾಲದಲ್ಲಿ ಎಲ್ಲ ರೂಪಗಳು ಎಲ್ಲ ಗುಣಗಳು ಸಹ ಅವನು ಪುರುಷನೂ ಹೌದು ಸ್ತ್ರೀಯೂ ಹೌದು. ಯಾಕೆ ಹೀಗಾಗಿದೆ ಎಂಬುದನ್ನು ನಾವು ಚಿಂತಿಸಿದಾಗ, ಭಗವಂತನು ಒಬ್ಬನೇ ಇರುವುದರಿಂದ ಅವನನ್ನು ಆರಾಧಿಸತಕ್ಕಂಥ ಜೀವರು ಎರಡು ರೀತಿಯಲ್ಲಿದ್ದಾರೆ. ಒಬ್ಬ ಪುರುಷ ಜೀವ, ಇನ್ನೊಂದು ಸ್ತ್ರೀ ಜೀವ. ಪುರುಷ ಜೀವ ಪುರುಷರೆಂದೇ ಆರಾಧಿಸಬೇಕು ಎಂಬ ನಿಯಮದಿಂದ ಭಗವಂತ ಪುರುಷ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಸ್ತ್ರೀ ಜೀವರು ಸ್ತ್ರೀ ರೂಪದಿಂದಲೇ ಆರಾಧಿಸಬೇಕು ಎಂಬುದರಿಂದ ಭಗವಂತ ಸ್ತ್ರೀ ರೂಪದಿಂದ ಕಾಣಿಸಿಕೊಳ್ಳುತ್ತಾನೆ. ಆದರೆ ಪ್ರಸ್ತುತ ಈ ಕಾಲದಲ್ಲಿ ಎಲ್ಲ ಪುರುಷರು ಸ್ತ್ರೀ ರೂಪವನ್ನು ಮೋಹಿಸುತ್ತಾರೆ, ಎಲ್ಲ ಸ್ತ್ರೀಯರು ಪುರುಷ ರೂಪವನ್ನು ಮೋಹಿಸುತ್ತಾರೆ. ಇದು ಚಿತ್ತ ವಿಭ್ರಮವಾಗಿ ಅವರ ಸಾಧನೆಯಲ್ಲಿ ಮಹಾ ತೊಡಕು ಉಂಟಾಗುತ್ತದೆ. ಸಹಜ ರೀತಿಯಲ್ಲಿ ಪುರುಷರನ್ನು ನಾವು ನೋಡಿದಾಗ ಅವರಿಗೆ ಭಕ್ತಿ ಉದ್ರೇಕ ಶೀಘ್ರವಾಗಿ ಆಗಿ ಸಹಜ ಸ್ಥಿತಿಯಲ್ಲಿ ಹೋಗಲು ಸಾಧ್ಯ. ಅದರಂತೆ ಸ್ತ್ರೀಯರು ತಮ್ಮ ಸ್ತ್ರೀ ರೂಪದಿಂದಲೇ ಭಗವಂತನನ್ನು ನಾವು ಕಾಣುವುದರಿಂದ ಅವರು ಉಪಾಸನೆಗೆ ಹತ್ತಿರವಾಗುತ್ತಾರೆ. ಇದನ್ನು ಎಲ್ಲ ಜೀವರು ಕಡ್ಡಾಯವಾಗಿ ಅರಿತುಕೊಳ್ಳಲೇಬೇಕಾದ ವಿಷಯವಾಗಿದೆ. ಇದೇ ಶ್ರೇಷ್ಠ ಉಪಾಸನೆಯಾಗಿದೆ. ಭಗವಂತನು ಸದಾಕಾಲ ಪುರುಷ ರೂಪನೂ ಹೌದು, ಸ್ತ್ರೀ ರೂಪಿಯೂ ಹೌದು. ಇದರಿಂದ ತಿಳಿದುಕೊಳ್ಳತಕ್ಕಂಥದ್ದು ಜೀವರಿಗೆ ಆಯಾ ಜೀವರು ಅದರಂತೆ ಉಪಾಸನೆ ಮಾಡಿ, ಎಲ್ಲ ಪುರುಷರು ಭಗವಂತ ಸ್ತ್ರೀ ರೂಪವೂ ಹೌದು ಎಂದು ತಿಳಿದು ಪುರುಷ ರೂಪವನ್ನು ಚಿಂತನೆ ಮಾಡಿ, ಎಲ್ಲ ಸ್ತ್ರೀಯರು ಅವನು ಸ್ತ್ರೀ ರೂಪವೂ ಹೌದು ಎಂದು ಪುರುಷ ರೂಪವನ್ನು ಚಿಂತನೆ ಮಾಡಿ, ಅಂದರೆ ಪುರುಷ ರೂಪವೂ ಹೌದು ಎಂದು ಸ್ತ್ರೀ ರೂಪವನ್ನು ಚಿಂತನೆ ಮಾಡಿ. ನಿಮಗೆ ಮುಖ್ಯವಾಗಿ ಬೇಕಾದದ್ದು ಸ್ತ್ರೀ ರೂಪವಾದ್ದರಿಂದ ಆ ಸ್ತ್ರೀ ರೂಪವೇ ಪುರುಷ ರೂಪ ಎಂದು ಚಿಂತಿಸಿ. ಆದರೆ ನೀವು ರೂಪವನ್ನು ಚಿಂತಿಸುವಾಗ ಸ್ತ್ರೀ ರೂಪವನ್ನು ಮನಸ್ಸಲ್ಲಿಟ್ಟುಕೊಳ್ಳಿ. ನಿಮ್ಮ ಚಿತ್ತ ಅಲ್ಲಿ ವ್ಯಗ್ರವಾಗುವುದಿಲ್ಲ. ಉದಾಹರಣೆಗೆ, ಸಹಜವಾಗಿ ನಾವು ಪುರುಷ ಲೋಕದಲ್ಲಿ ಮಿಳಿತವಾದಂತೆ ನಾವು ಸ್ತ್ರೀಯರಲ್ಲಿ ಮಿಳಿತರಾಗುವುದು ಸಾಧ್ಯವಿಲ್ಲ ಪುರುಷರಿಗೆ. ಅದರಂತೆ ಸ್ತ್ರೀಯರಲ್ಲಿ ಮಿಳಿತರಾದಂತೆ ಪುರುಷರಲ್ಲಿ ಮಿಳಿತರಾಗುವುದು ಸಾಧ್ಯವಿಲ್ಲ. ಈ ಸಹಜ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಉಪಾಸನೆಗೆ ಮುಖ್ಯವಾಗಿ ಭಗವಂತ ಸ್ತ್ರೀರೂಪನೂ ಆಗಿದ್ದಾನೆ, ಪುರುಷರೂಪನೂ ಆಗಿದ್ದಾನೆ ಎಂಬ ದಿವ್ಯ ಮಹತ್ವವನ್ನು ಅರಿತುಕೊಂಡಾಗ ಸಕಲ ಜೀವರಿಗೂ ಅವರು ಉಪಾಸನೆ ಮಾಡುವಿಕೆ ಬಹಳ ಸುಲಭವಾಗುತ್ತದೆ. ಇದನ್ನು ಅತ್ಯಂತ ಮುಖ್ಯಾಂಶವೊಂದಾಗಿ ತಿಳಿದುಕೊಳ್ಳಬೇಕು. ಇದು ಪುರಂದರದಾಸರು ಇಲ್ಲಿ 10 ವಿಧ ವರದರನ್ನು ಚಿಂತಿಸುವಾಗ ಭಗವಂತನ ವಿಶಿಷ್ಟ ರೂಪ, ವಿಶಿಷ್ಟ ಕ್ರಿಯಾ, ವಿಶಿಷ್ಟ ಗುಣವನ್ನು ಚಿಂತಿಸುವಾಗ ಈ ಒಂದು ವಿಶೇಷವಾದ ಗುಣವನ್ನು ತಿಳಿಸಿದ್ದಾರೆ. 10 ಜನ ವರದರು ಪುರುಷರನ್ನಾಗಿ ನಮಗೆ ತಿಳಿಸಿದ್ದಾಗ ಸ್ತ್ರೀಯರು ಪುರುಷರನ್ನೇ ನಾವು ಚಿಂತಿಸಬಾರದು. ಪುರುಷರಲ್ಲಿ ಸ್ತ್ರೀ ರೂಪನಾಗಿರತಕ್ಕಂಥ ಭಗವಂತನನ್ನು ಆರಾಧಿಸಬೇಕು. ಅದನ್ನು ಹೇಗೆ ತಿಳಿಯಬೇಕು ಅಂದರೆ, ಪ್ರತಿಯೊಬ್ಬ ವರದರ ಹಿಂದೆ
ಸ್ತ್ರೀ ರೂಪವೂ ಇದೆ. ಅವರವರ ನಿಯತ ಪತ್ನಿಯರಿರುತ್ತಾರೆ. ಅದನ್ನು ಅವರ ವಿಶೇಷತೆಯನ್ನು ತಿಳಿದುಕೊಂಡು ಆರಾಧನೆ ಮಾಡತಕ್ಕದ್ದು ಎಂಬುದನ್ನು ಸಹ ಸೂಚಿಸಿದ್ದಾರೆ. ಹಾಗಾದರೆ ಎಷ್ಟು ಸಂಖ್ಯೆಯಲ್ಲಿ ಸ್ತ್ರೀಯರಿರುತ್ತಾರೆ, ಎಷ್ಟು ಸಂಖ್ಯೆಯಲ್ಲಿ ಪುರುಷರಿರುತ್ತಾರೆ ಎಂಬುದು ಚಿಂತನೆ ನಮಗೆ ಅವಶ್ಯಕವಿಲ್ಲ. ಭಗವಂತನ ಸೃಷ್ಟಿಯಲ್ಲಿ ಅನಂತ ಪುರುಷರು ಅನಂತ ಜೀವರಿರುತ್ತಾರೆ ಎಂದಷ್ಟೇ ನಾವು ತಿಳಿಯಬೇಕು. ಅನಂತದಲ್ಲಿ ಸಮಾನತ್ವ ಇದೆಯೋ ವಿಷಮತ್ವ ಇದೆಯೋ ಎಂಬತಕ್ಕಂಥ ಗೋಜು ನಮ್ಮ ತಿಳುವಳಿಕೆಗೆ ಅವಶ್ಯಕವಾದುದಲ್ಲ. ಅನಂತ ಸಂಖ್ಯೆಯಲ್ಲಿದ್ದಾರೆ, ಅನಂತ ಪುರುಷರಿದ್ದಾರೆ, ಅನಂತ ಜೀವರಿದ್ದಾರೆ. ಅವರಿಗೆ ಪ್ರತಿನಿಧಿಯಾಗಿ ಬಿಂಬರೂಪನಾದ ಭಗವಂತನೂ ಅನಂತ ಶ್ರೀ ಪುರುಷ ರೂಪನಾಗಿದ್ದಾನೆ, ಅನಂತ ಸ್ತ್ರೀ ರೂಪನಾಗಿದ್ದಾನೆ ಎಂಬುದನ್ನು ಮಾತ್ರ ತಿಳಿಯಬೇಕು. ಹಾಗಾದರೆ ಭಗವಂತ ಶ್ರೀರೂಪವಾಗಿರುವುದರಿಂದ ಏನು ನಾವು ತಿಳಿಯಬಹುದು ಅಂದರೆ, ಭಗವಂತನ ಭೋಗ ಪ್ರಕಾರವನ್ನು ನಾವು ತಿಳಿಯಬಹುದಾಗಿದೆ. ಎಲ್ಲ ಜೀವರು ಸ್ತ್ರೀಯರು ಪುರುಷರನ್ನು ಆಕರ್ಷಿತಗೊಳ್ಳುತ್ತಾರೆ. ಭಗವಂತನಿಗೆ ಆದರೆ ಆಕರ್ಷಿತ ಆಗುವುದಕ್ಕೆ ಯಾವುದಿದೆ? ಆಕರ್ಷಿತ ಆಗುವುದೇ ದೋಷರೂಪವಾದ್ದರಿಂದ ಆಕರ್ಷಣೆಯೇ ಕೂಡುವುದಿಲ್ಲ. ಹಾಗಾದರೆ ಲೋಕದಲ್ಲಿ ವ್ಯವಹಾರ ನಡೆಯಬೇಕಲ್ಲ ಅಂದರೆ, ಆದ್ದರಿಂದ ಭಗವಂತನೇ ತಾನೇ ಶ್ರೀರೂಪವಾಗಿದ್ದಾನೆ, ತಾನೇ ಪುರುಷರೂಪವಾಗಿದ್ದಾನೆ. ತನ್ನಿಂದ ತಾನೇ ಆಕರ್ಷಿತರಾಗಿರುವುದು ದೋಷಕರವಲ್ಲ. ಇದನ್ನು ನಾವು ವಿಶೇಷಾಕಾರವಾಗಿ ತಿಳಿಯಬೇಕು. ಹಾಗಾದರೆ ಭಗವಂತನ ಭೋಗ ಪ್ರಕಾರ ಹೇಗಿದೆ ಅಂದರೆ ವಿಶಿಷ್ಟಕಾರವಾಗಿರುತ್ತೆ ಅಂತ ತಿಳಿಯಬೇಕು. ಹೇಗೆ ಬ್ರಹ್ಮಾದಿ ದೇವತೆಗಳು ನಿಯತ ಪುರುಷರು, ಹೇಗೆ ಲಕ್ಷ್ಮೀದೇವಿ ಮೊದಲಾದವರು ನಿಯತ ಸ್ತ್ರೀಯರಾಗಿರುತ್ತಾರೆಯೋ ಅದರಂತೆ ಭಗವಂತನು ನಿಯತ ಸ್ತ್ರೀಯರಾಗಲಿ ಅಥವಾ ಪುರುಷನಾಗಲಿ ಇರುವುದಿಲ್ಲ. ಆದರೆ ಸ್ವಾಭಾವಿಕವಾಗಿಯೇ ಅನಾದಿ ಪುರುಷ ಚೇತನನೂ ಆಗಿರುತ್ತಾನೆ. ಅಂದರೆ ಸ್ತ್ರೀ ಚೇತನನೇ ಪುರುಷನೂ, ಪುರುಷ ಚೇತನೇ ಸ್ತ್ರೀಯೂ ಆಗಿರುತ್ತಾನೆ. ಇವನನ್ನು ಸ್ತ್ರೀಯನ್ನಾಗಲಿ ಪುರುಷನನ್ನಾಗಲಿ ಹೇಳಲಾಗದು ಇತ್ಯಾದಿ ಶ್ರುತಿ ಹೇಳ್ತಾ ಇದೆ. ಪರಮಾತ್ಮನ ಸ್ತ್ರೀರೂಪಗಳೇ ಪುರುಷರೂಪಗಳು, ಪುರುಷರೂಪಗಳೇ ಸ್ತ್ರೀರೂಪಗಳು. ಸಮುದ್ರ ಮಥನ ಕಾಲದಲ್ಲಿ ಅಜಿತನಾಮಕ ಪರಮಾತ್ಮನೇ ನಾರಾಯಣೀ ರೂಪಧಾರಣೆ ಮಾಡಿದ್ದು ಅಷ್ಟಮ ಸ್ಕಂದದಲ್ಲಿ ಕಂಡಿದೆ. ಅಂದರೆ ಯಾವ ಅಮೃತ ಕಳಶವನ್ನು ಹಿಡಿದುಕೊಂಡು ಬಂದಂಥ ವಿಶೇಷವಾದ ರೂಪ ಏನಿದೆ, ಮೋಹಿನಿ ರೂಪ, ಅದು ಸ್ತ್ರೀ ರೂಪ ಎಂದು ತಿಳಿಯಬೇಕು. ನಾರಾಯಣನು ಸ್ತ್ರೀ ಪುರುಷ ಉಳುವನಾದರೂ ಲಕ್ಷ್ಮೀದೇವಿಯಲ್ಲಿ ರಮಿಸುತ್ತಾನೆ. ಹೇಗೆ ಆಕೆಯಲ್ಲಿ ರಮಣ ಪ್ರವೃತ್ತಿಯೋ ಆನಂದೋದ್ರೇಕದಿಂದ ಕೃಪಾದಿಂದಲೋ ಗತಿದಾನಾರ್ಥವಾಗಿ ಇರುತ್ತದೆ ಅಂತ ತಿಳಿಯಬೇಕು. ಈ ಪ್ರವೃತ್ತಿ ಆನಂದ ಸಾಧನವಲ್ಲ, ಭಗವಂತನಿಗೆ ವಿಶೇಷವಾದ ಆನಂದವನ್ನು ತಂದುಕೊಡೋದಿಲ್ಲ. ಹಾಗಾದರೆ ಯಾಕೆ ಮಾಡುತ್ತಾನೆ ಅಂದರೆ, ಪರಮಾತ್ಮನಿಗೆ ಲಕ್ಷ್ಮೀದೇವಿಯು ರತಿದಾತೃವಲ್ಲ. ಅಂದರೆ ಲಕ್ಷ್ಮಿಯೂ ಸಹ ರತಿಯನ್ನು ಕೊಡತಕ್ಕಂಥ ಅವಳ ಯೋಗ್ಯತೆ ಲಕ್ಷ್ಮೀದೇವಿಗೂ ಇಲ್ಲ. ಇದರ ಅರ್ಥವೇನು? ಭಗವಂತ ಸ್ವರಮಣ, ತನ್ನ ಶ್ರೀರೂಪದಲ್ಲಿಯೇ ರಮಿಸತಕ್ಕ ಪರಮಾತ್ಮನಿಗೆ ರಮಾದೇವಿಯಿಂದ ಏನೂ ಪ್ರಯೋಜನವಿಲ್ಲ. ಕೇವಲ ಕೃಪೆಯಿಂದ ರತಿ ಪ್ರವೃತ್ತಿ ಎಂದು ತಿಳಿಯಬೇಕು. ರಮಾದೇವಿಯ ಭೋಗದಿಂದ ಹರಿಗೆ ರತಿ ಸುಖ ಇಲ್ಲದಿದ್ದರೆ ಅವಳಲ್ಲಿ ರಮಿಸುವುದು ವ್ಯರ್ಥವಲ್ವಾ ಅಂತ ಹಾಗೆ ಚಿಂತನೆ ಮಾಡಬಾರದು. ಅವಳಲ್ಲಿ ಕೃಪಾದಿಂದ ಆನಂದೋದ್ರೇಕದಿಂದ ಎಂದು ಪೂರ್ವದಲ್ಲಿ ಹೇಳಿದೆ. ಭೂಮಗುಣ ಅಂದರೆ ಪೂರ್ಣಗುಣ ಉಪಾಸನೆಗೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನೇ ಯೋಗ್ಯನು. ಅವನು ಭೂಮವಿದ್ಯಾ ಬಲದಿಂದಲೇ ವಿಷ್ಣುವಿನಿಂದ ಕೂಡಿ ರಮಿಸುತ್ತಾನೆ. ಚತುರ್ಮುಖ ಬ್ರಹ್ಮನು ಶ್ರೀರೂಪಧಾರಣೆ ಮಾಡಿ ವಿಷ್ಣುವಿನಿಂದ ಮಿಥುನೀಭೂತನಾಗಿ ಕ್ರೀಡಿಸುತ್ತಾನೆ ಎಂದು ಚಾಂದೋಗ್ಯ ಭಾಷೆಯಲ್ಲಿ ಹೇಳಿದೆ. ಭೂಮೋಪಾಸನ ಯೋಗ್ಯಸ್ತು ಸಾಕ್ಷಾತ್ ಬ್ರಹ್ಮ ಇವ ಮುಖ್ಯತಃ ಸ ತದ್ವಿದ್ಯಾಬಲೇನೈವ ವಿಷ್ಣುನ ರತಿಮಾಪ್ನುಯಾತ್ ತೇನೈವ ಕ್ರೀಡತೆ ನಿತ್ಯಂ ಶ್ರೀರೂಪೋ ಮಿಥುನೀ ಭವೇತ್. ಬ್ರಹ್ಮನಿಗೆ ನೀತ ಶ್ರೀರೂಪವಿಲ್ಲದಿದ್ದರೂ ಭೂಮವಿದ್ಯಾಬಲದಿಂದ ಸ್ತ್ರೀಯಾಗಿ ಲಭಿಸುತ್ತಾನೆ. ಈ ರೀತಿಯಿಂದ
ಚತುರ್ಮುಖ ಬ್ರಹ್ಮನಿಗೆ ಸ್ತ್ರೀ ರೂಪದಿಂದ ಪರಮಾತ್ಮನ ಸಹಭೋಗವಿದೆ ಎಂದು ತಿಳಿಯಬೇಕು. ಬ್ರಹ್ಮದೇವರು ಸಹಜವಾಗಿ ಪುರುಷ ಜೀವರು. ಪುರುಷ ಜೀವರಿಗೆ ಸ್ತ್ರೀ ರೂಪದಿಂದ ವಿಶೇಷವಾದ ಆನಂದವು ವ್ಯಕ್ತವಾಗುತ್ತದೆ ಎಂಬುದು ಲೋಕದ ನಿಯಮ. ಬ್ರಹ್ಮದೇವರು ಭೂಮಗುಣ ಎಂಬತಕ್ಕಂಥ ವಿಶೇಷವಾದ ಗುಣದ ಉಪಾಸನೆಯಿಂದ ತಾವು ಶ್ರೀರೂಪ ಹೊಂದಿ ಪುರುಷನಾಮಕ ಭಗವಂತನಲ್ಲಿ ಮಿಥಿಲಿ ಭಾವವನ್ನು ಹೊಂದಿ ವಿಶೇಷ ಆನಂದ ಹೊಂದುತ್ತಾರೆ ಎಂಬುದು ಭಾಷ್ಯದಲ್ಲಿ ಲಿಖಿತವಾಗಿದೆ. ಚಾಂದೋಗ್ಯ ಭಾಷ್ಯದಲ್ಲಿ ತಿಳಿಸಿದ್ದಾರೆ ಶ್ರೀಮದಾನಂದ ತೀರ್ಥರು. ನಮಗೆ ಇಲ್ಲಿ ಒಂದು ಪ್ರಶ್ನೆ ಹುಟ್ಟಬಹುದು. ಪುರುಷ ರೂಪನಾಗಿಯೇ ಇದ್ದು ಸ್ತ್ರೀ ರೂಪನಾದ ಭಗವಂತನಲ್ಲಿ ಯಾಕೆ ರಮಿಸಬಾರದಾಗಿತ್ತು? ಪುರುಷನಾಗಿಯೇ ಅಂದರೆ ಬ್ರಹ್ಮ ಪುರುಷನಾಗಿಯೇ ಇದ್ದುಕೊಂಡು ಭಗವಂತನ ಸ್ತ್ರೀ ರೂಪದಲ್ಲಿ ಬ್ರಹ್ಮದೇವರಿಗೆ ಆನಂದ ಯಾಕೆ ಕೊಡಲಿಲ್ಲ ಅಂತ ನಮ್ಮ ಅಲ್ಪ ಬುದ್ಧಿಗೆ ನಾವು ಚಿಂತಿಸಿದರೆ ಅಲ್ಲೂ ಸಹ ಭಗವಂತನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಎಂದು ಬರಬಾರದು. ಭಗವಂತ ಸ್ತ್ರೀ ಪುರುಷ ರೂಪ ಹೇಳಿದರೂ ಸಹ ದೇವಿಯಿಂದ ಸುಖವಿದೆ ಅಂತ ಹೇಳಿದರೆ ಭಗವಂತನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತದೆ. ಅವನ ಸುಖವನ್ನು ಲಕ್ಷ್ಮೀದೇವಿ ಕೊಡುತ್ತಾಳೆ ಎಂಬುದು ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತದೆ. ಅದರಂತೆ ಬ್ರಹ್ಮದೇವರು ಪುರುಷರಾದ್ದರಿಂದ ಪುರುಷ ರೂಪವಾಗಿಯೇ ಇದ್ದು ಭಗವಂತನ ಸ್ತ್ರೀ ರೂಪದಿಂದ ರಮಿಸುತ್ತಾರೆ ಅಂತ ಹೇಳಿದಾಗ ರಮಿಸುವುದರಿಂದ ಆ ಕರ್ತೃತ್ವ ಎಂಬತಕ್ಕಂಥದ್ದು ಬ್ರಹ್ಮದೇವರಿಗೆ ಪ್ರಮುಖವಾಗಿ ಬರುವುದರಿಂದ ಭಗವಂತನನ್ನು ನೀಚ ವೃತ್ತಿಯಲ್ಲಿ ಕಂಡಂತೆ ಆಗುತ್ತದೆ. ಅಂದರೆ ಅದು ಯಾವ ವೇದ ಇತಿಹಾಸ ಪುರಾಣ ಯಾವುದಿಂದಲೂ ಸಮ್ಮತವಾದ ವಿಷಯವಲ್ಲ. ಭಗವಂತನು ಸದಾ ಸಾಮ್ರಾಟ್, ನಾಯಕ, ವಿಶೇಷ ಎಂದು ನಾವು ತಿಳಿಯಬೇಕೇ ಹೊರತು ಅವನನ್ನು ಅಧೀನಳಾಗಿ ಸ್ತ್ರೀ ರೂಪದಲ್ಲಿ ಪುರುಷನಾಗಿ ಬ್ರಹ್ಮದೇವರು ತಮ್ಮ ಸುಖಕ್ಕೋಗಿ ಉಪಭೋಗವನ್ನು ಮಾಡಿಕೊಂಡಂತೆ ಬರಮಾಡುವುದು ದೋಷಕರವಾಗುವುದು. ಆದ್ದರಿಂದ ಭಗವಂತ ಏನು ಮಾಡುತ್ತಾನೆ? ನಿನಗೇ ಒಂದು ಸ್ತ್ರೀ ರೂಪವನ್ನು ಕೊಡುತ್ತೇನೆ ಪುರುಷನಾಗಿದ್ದರೂ ಸಹ, ಆಗ ನನ್ನ ಪುರುಷ ರೂಪದಿಂದ ನಿನ್ನ ಸ್ತ್ರೀ ರೂಪವನ್ನು ಮಿಳಿತವಾಗಿ ಆನಂದವನ್ನು ಹೊಂದು ಎಂಬ ವಿಶೇಷವಾದ ಗುಣವನ್ನು ಯಾವ ಒಂದು ಯೋಗ್ಯತೆ, ಆ ಒಂದು ಯೋಗ್ಯತೆಗೆ ಹೆಸರು ಏನು ಅಂದರೆ ಭೂಮಗುಣ. ಭೂಮಗುಣ ಅಂದರೆ ಪೂರ್ಣಗುಣ. ಭೂಮಗುಣ ಉಪಾಸಕರಿಗೆ ಮಾತ್ರ ಈ ವಿಶೇಷವಾದ ಸವಲತ್ತು ಕೊಟ್ಟಿರುತ್ತಾನೆ. ಜಾಂಬವತಿ ಮೊದಲಾದ ಸ್ತ್ರೀಯರಲ್ಲಿ, ಗೋಪಿಕಾ ಸ್ತ್ರೀಯರಲ್ಲಿ ರಮಾದೇವಿಯ ಪ್ರವೇಶ ಮಾಡಿಸಿ ರಮಾ ಆವೇಶ ಕಾಲದಲ್ಲಿ ಮಾತ್ರ ಭೋಗ ಮಾಡುತ್ತಾನೆ. ಕೇವಲ ರಮಾ ಆವೇಶ ರಹಿತರಾದ ಸ್ತ್ರೀಯರಲ್ಲಿ ಭೋಗ ಮಾಡುವುದಿಲ್ಲ. ಹೀಗೆ ನಿರ್ಣಯದಲ್ಲಿ ಹೇಳಿದೆ. ರಮಾದೇವಿಯನ್ನು ಹೊರತುಪಡಿಸಿ ಕೇವಲ ನನ್ನ ಅಂಗಸಂಗಕ್ಕೆ ಯೋಗ್ಯಳಾದ ಸ್ತ್ರೀ ಸುರಾಲಯದಲ್ಲೂ ಕೂಡ ಇಲ್ಲ. ರಮಾ ಎಂಬಲ್ಲಿ ರಾಮ ಆವೇಶವುಳ್ಳವಳು ಎಂದರ್ಥ. ಹಾಗಾದರೆ ಬ್ರಹ್ಮನು ಸ್ತ್ರೀರೂಪಾಗಿದ್ದಾಗ ಅವರಲ್ಲಿ ಬ್ರಹ್ಮದೇವರ ಶ್ರೀರೂಪದಲ್ಲಿ ರಮಾವೇಶ ಇದೆಯೇನು ಅಂತ ಚಿಂತಿಸಬಹುದು. ಆಗ ನಾವು ಯೋಗ್ಯತೆಯಲ್ಲಿ ನಾವು ತಿಳಿದುಕೊಂಡಾಗ ಹೇಗೆ ಜಾಂಬವತಿ ಇಂತ್ಯಾದಿಗಳಿಗೆ ಸ್ತ್ರೀ ರಮಾವೇಶ ಹೊಂದುತ್ತದೋ ಹಾಗೆ ಬ್ರಹ್ಮದೇವರಲ್ಲಿ ರಮಾವೇಶದಿಂದ ಸ್ತ್ರೀರೂಪನಾಗುತ್ತಾನೆ ಅಂತ ನಾವು ಬಣ್ಣಿಸಲು ಅದು ಸಹ ತಪ್ಪೆನಿಸುತ್ತದೆ. ಏಕೆಂದರೆ ಲಕ್ಷ್ಮೀದೇವಿಯ ಪಾವಿತ್ರ್ಯಕ್ಕೆ ಭಂಗ ಬರುತ್ತದೆ. ಲಕ್ಷ್ಮೀದೇವಿಯು ಸದಾ ನಿತ್ಯ ಸ್ತ್ರೀ, ಅವಳು ಎಂದೂ ಪುರುಷಳು ಆಗುವುದಿಲ್ಲ. ಪುರುಷರೆಂದು ವೇದದಲ್ಲಿ ತಿಳಿಸಿದೆ. ಅವಳ ಶಕ್ತಿ, ಸಾಮರ್ಥ್ಯ, ಬಲಾಢ್ಯ, ಪೌರುಷತ್ವ ಇದೆ ಹೊರತು ಪುರುಷತ್ವ ಇಲ್ಲ. ಅವಳು ಪುರುಷಳಲ್ಲ, ಅವಳು ಸ್ತ್ರೀ ಮಾತ್ರ.
ಭಗವಂತ ಸ್ತ್ರೀಯೂ ಹೌದು ಪುರುಷನೂ ಹೌದು. ಬ್ರಹ್ಮದೇವರು ಪುರುಷನೇ, ಆದರೆ ಸ್ತ್ರೀ ರೂಪವನ್ನು ವಿಶೇಷವಾದ ವಿದ್ಯಾಬಲದಿಂದ ಬ್ರಹ್ಮದೇವರು ಸ್ತ್ರೀ ರೂಪವನ್ನು ಹೊಂದಿ ಭಗವಂತನ ಮಿಥಿನೇ ಭಾವವನ್ನು ಹೊಂದಿ ಆನಂದವನ್ನು ಹೊಂದುತ್ತಾನೆ. ಅದು ವಿಶೇಷವಾದ ಲಕ್ಷಣ ಎಂದು ತಿಳಿಯಬೇಕು. ಹೀಗೆ ನಾವು ತಿಳಿಯುವುದರಿಂದ ಪ್ರತಿ ಜೀವರು ಏನು ಮುಖ್ಯವಾಗಿ ತಿಳಿಯಬೇಕು ಎಂದರೆ, ಯಾವ ದೇವತೆಗಳಲ್ಲಿ ನಿಯತವಾದ ಪತಿಪತ್ನಿತ್ವ ಇರುವುದರಿಂದ ಆ ಪತ್ನಿಯಲ್ಲಿ ರಮಾದೇವಿಯ ಆವೇಶವನ್ನು, ತಮ್ಮಲ್ಲಿ ಭಗವಂತನ ಆವೇಶವನ್ನು ಉಪನಿಷತ್ತುಗಳಲ್ಲಿ ಹೇಳಿದಂತೆ ವಿಶೇಷ ಅನುಗ್ರಹ ರೂಪವಾಗಿ ಇರುವುದರಿಂದಲೇ ರಮಾದೇವಿಯ ಅಂದರೆ ರಥಿಯನ್ನು ಹೊಂದಲು ಪುರುಷ ದೇವತೆಗಳಿಗೆ ಸಾಧ್ಯವಾಗುತ್ತದೆ. ಆದರೆ ಪ್ರತಿ ಜೀವರಿಗೂ ಅವರ ಸ್ವರೂಪಭೂತವಾದ ರತಿಯೇ ಇರುವುದರಿಂದ ಅನ್ಯರತಿ ಬೇರೆ ಜೀವರಿಂದ ಬಾಹ್ಯ ಜೀವರ ಸಂಪರ್ಕದಿಂದ ಆಗಬೇಕೆಂಬ ನಿಯಮ ಸುತರಾಮ್ ಇರುವುದಿಲ್ಲ. ಆದರೆ ವಿಶಿಷ್ಟಕಾರವಾಗಿ ಯಾರು ಬಯಸುತ್ತಾರೋ ಅವರಿಗೆ ಈ ರೀತಿ ಅನುಸಂಧಾನದಿಂದ ಭಗವಂತನ ವಿಶೇಷ ಗುಣದಿಂದ ಅನುಗ್ರಹಿಸಿದ್ದಾನೆ ಎಂದು ತಿಳಿಯಬೇಕು. ಆದ್ದರಿಂದ ಪ್ರತಿ ಸ್ತ್ರೀಯರೂ ಸಹ ತಮ್ಮ ಸ್ವರೂಪಭೂತವಾದ ರತಿ ಇದ್ದೇ ಇರುತ್ತದೆ. ಅವರಿಗೆ ಪುರುಷ ಸಂಬಂಧದಿಂದಲೇ ರತಿ ಉಂಟಾಗಬೇಕು ಎಂಬ ನಿಯಮವಿಲ್ಲ. ಮೋಕ್ಷದಲ್ಲಿ ಆ ರೀತಿಯಾದ ನಿಯಮವಿರುವುದಿಲ್ಲ. ಆದರೂ ವಿಶೇಷವಾದ ಆನಂದವನ್ನು ಅನುಭವಿಸೋಕ್ಕೋಸ್ಕರವಾಗಿ ಅವರು ಪುರುಷ ಸಂಬಂಧವನ್ನು ಮಾಡಿದರೂ ಅದು ತಪ್ಪಾಗುವುದಿಲ್ಲ. ಇದನ್ನು ಲೋಕದಲ್ಲಿ ಯಾಕೆ ಆ ರೀತಿ ನಾವು ಭಾವಿಸುವುದಿಲ್ಲ ಅಂದರೆ, ಲೋಕದಲ್ಲಿ ಕೇವಲ ಕಾಮುಕತೆಯಿಂದ, ನೀಚವಾದ ಆಸೆಯಿಂದ, ಅನಿಷ್ಟವಾದ ಪ್ರವೃತ್ತಿಯನ್ನು ಹೊಂದುವುದರಿಂದ ಈ ರೀತಿಯಾದ ವ್ಯವಹಾರ ಲೋಕದಲ್ಲಿ ನಡೆಯಬಾರದು. ಇದಕ್ಕೆ ವ್ಯಭಿಚಾರ ಎಂದು ಹೆಸರು. ಆದರೆ ಮೋಕ್ಷದಲ್ಲಿ ದೋಷವೇ ಇಲ್ಲತಕ್ಕಂಥ ಜೀವರು ಭಗವಂತನ ವಿಶೇಷ ಸನ್ನಿಧಾನ ರೂಪವಾದ ಸ್ತ್ರೀ ರೂಪದಲ್ಲಿ ಭಗವಂತನ ಚಿಂತನೆ ಮಾಡೋದರಿಂದ ದೋಷಕರವಾಗುವುದಿಲ್ಲ. ಅದು ಪರಸ್ಪರ ಆನಂದದಲ್ಲಿ ಅವರು ಮುಳುಗಿದರು. ಆನಂದ ಎಂಬುದು ದೋಷಕರವಾಗಿರುವುದಿಲ್ಲ. ಇದನ್ನು ಸುತರಾಮ್ ಈ ಲೋಕದಲ್ಲಿ ಪ್ರಾಕೃತ ಜೀವರು ಮಾಡುವಂತಿಲ್ಲ, ಅನುಭವಿಸುವಂತಿಲ್ಲ. ಇದನ್ನು ನಾವು ಅರ್ಥೈಸಿ ಮಾಡಿಕೊಳ್ಳಬೇಕು. ಇದನ್ನು ಕದಾಚಿತ್ ನಾವು ವಿಪರೀತವಾಗಿ ಯಾವ ಕ್ಷಣದಲ್ಲೂ ನಾವು ಚಿಂತಿಸಿದರೂ ಸಹ ಅದು ವ್ಯಭಿಚಾರ ಎಂಬ ಮಾನಸಿಕ ದೋಷ ಬಂದೇ ಬರುತ್ತದೆ. ಅದಕ್ಕೆ ನಿಯತವಾದ ಪಾಪಕೃತ್ಯಾದಿಗಳಿಂದ ಅನೇಕ ಸಂಕಟಗಳನ್ನು ಅನುಭವಿಸಬೇಕಾಗುತ್ತದೆ. ಇದು ಎಚ್ಚರಿಕೆಯ ಮಾತು. ಜೀವ ಪ್ರಕರಣದಲ್ಲಿ ನಾವು ಭಗವಂತನ ಈ ವಿಶಿಷ್ಟವಾದ ಗುಣ ತಿಳಿಯುವುದರಿಂದ ಏನು ತಿಳಿಯಬೇಕು? ಭಗವಂತ ಬಿಂಬನಾಗಿದ್ದಾನೆ. ಆ ಬಿಂಬ ಸ್ತ್ರೀ ಬಿಂಬವೂ ಹೌದು, ಪುರುಷ ಬಿಂಬವೂ ಹೌದು. ನಾನು ಪುರುಷನಾಗಿದ್ದರೆ ನನ್ನಲ್ಲಿ ಪುರುಷ ಬಿಂಬನೇ ಇದ್ದಾನೆ. ನಾನು ಸ್ತ್ರೀಯಾಗಿದ್ದರೆ ನನ್ನಲ್ಲಿ ಸ್ತ್ರೀ ಬಿಂಬವೇ ಇದೆ. ನಾನು ಆ ಬಿಂಬವನ್ನು ನಾನು ಉಪಾಸನೆ ಮಾಡಬೇಕೇ ಹೊರತು ಬಾಹ್ಯ ರೂಪದಲ್ಲಿ ಕಾಣತಕ್ಕಂಥ ಪುರುಷ ರೂಪವನ್ನು ಸ್ತ್ರೀಯರು ಉಪಾಸನೆ ಮಾಡುವಂತಿಲ್ಲ. ಪುರುಷರು ಬಾಹ್ಯ ರೂಪದಲ್ಲಿ ಕಂಡಂಥ ಯಾವ ಸ್ತ್ರೀ ಉಪಾಸನೆ ಮಾಡುವಂತಿಲ್ಲ. ಇದು ಮಾನಸಿಕ ದೋಷವೆನಿಸುತ್ತದೆ. ಇದನ್ನು ಎಚ್ಚರವಾಗಿ ನಾವು ಇಟ್ಟುಕೊಂಡಾಗ ಭಗವಂತನ ವಿಶಿಷ್ಟವಾದ ಗುಣವನ್ನು ನಮಗೆ ಅರಿತುಕೊಳ್ಳಬಹುದು. ಹಾಗೂ ಜೀವನ ನಡವಳಿಕೆಯನ್ನು ಭಗವಂತನ ಪ್ರೀತಿ ಸಂಪಾದನೆ ಮಾಡಬೇಕಾದರೆ ಇರತಕ್ಕಂಥ ಬಿಂಬೋಪಾಸನೆ ಮಾರ್ಗವನ್ನು ನಮಗೆ ಈ ಒಂದು ಅಂಶದಿಂದ ತಿಳಿದು ಬರುತ್ತದೆ. ಆದ್ದರಿಂದ ಭಗವಂತನ ಸ್ವರೂಪ ಭೋಗ ವಿಷಯ ಅಂದರೆ ರಮಾದೇವಿ ಲಕ್ಷ್ಮಿಯು ಯಾವ ರೀತಿಯಲ್ಲಿ ಭೋಗ ಮಾಡುತ್ತಾರೆ, ಯಾಕೆ ಮಾಡುತ್ತಾರೆ ಎಂಬ ವಿಶಿಷ್ಟಾಕಾರವನ್ನು ತಿಳಿದಾಗ ನಿಜವಾದ ತಾರತಮ್ಯ ಎಂಬುದು ನಮಗೆ ತಿಳಿದು ಬರುತ್ತದೆ. ಯಾವ
ಜೀವರು ಸಹ ತಮ್ಮ ಸ್ವರೂಪದಲ್ಲಿರ್ತಕ್ಕಂಥ ಆನಂದಕ್ಕೆ ಬಾಹ್ಯ ಪದಾರ್ಥದ ಅಪೇಕ್ಷೆ ಇರುವುದಿಲ್ಲ ಎಂಬುದು ಮೂಲತತ್ವ. ಅದು ಭಗವಂತನೂ ಸಹ ಮಾಡಿ ತೋರಿಸಿದ್ದಾನೆ ಸ್ವರಮಣನಾಗಿ. ಆದರೆ ಜೀವರಲ್ಲಿ ಸ್ವರಮಣತ್ವ ಇದೆಯೇ ಅಂತ ನಾವು ಚಿಂತಿಸಿದಾಗ ಭಗವಂತನ ವಿಶೇಷ ಆಕಾರದಿಂದ ನಮ್ಮ ಪೂರ್ಣವಾದ ಆನಂದವನ್ನು ಹೊಂದಿದಾಗ ಪರರ ವ್ಯಕ್ತಿಯ ಸಂಪರ್ಕವೇ ಅವರಿಗೆ ಉಂಟಾಗುವುದಿಲ್ಲ, ಬಯಕೆ ಬರುವುದಿಲ್ಲ ಎಂದರ್ಥ. ಉದಾಹರಣೆಗೆ ಸನಕಾದಿಗಳು ನಿತ್ಯ ಬ್ರಹ್ಮಚಾರಿಗಳು, ಅವರಿಗೆ ಆನಂದ ಇದ್ದೇ ಇದೆ, ಅವರಿಗೆ ಯಾವ ಶ್ರೀ ಸಂಪರ್ಕ ಯಾವ ಕಾಲದಲ್ಲೂ ಆಗೋದಿಲ್ಲ, ಆದರೂ ಅವರ ಆನಂದಕ್ಕೆ ಯಾವ ಧಕ್ಕೆ ಇಲ್ಲ. ಇದರಂತೆ ಅನಂತ ಜೀವರಾಶಿಗಳಿದ್ದಾರೆ. ನಮಗೆ ಸಂಖ್ಯೆಯಲ್ಲಿ ಕೇವಲ 1-2 ಜನರನ್ನು ಮಾತ್ರ ಪುರಾಣದಲ್ಲಿ ತೋರಿಸಿದ್ದಾರೆ. ಆದರೆ ಜೀವರು ಅನಂತ ಸಂಖ್ಯೆಯಲ್ಲಿರುತ್ತಾರೆ. ಇದರಿಂದ ನಾವು ತಿಳಿಯಬೇಕಾದದ್ದು ಸ್ವರೂಪದಲ್ಲಿರತಕ್ಕಂಥ ಆನಂದ ಬಾಹ್ಯ ಪದಾರ್ಥದಿಂದ ಉಂಟಾಗುವುದಿಲ್ಲ ಎಂಬುದೇ ಮೂಲತತ್ವ. ಅದನ್ನು ಈ ತತ್ವದಿಂದ ಭಗವಂತ ತಿಳಿಸಿಕೊಟ್ಟಿದ್ದಾನೆ. ಅದನ್ನು ಶ್ರೀ ಪುರಂದರದಾಸರು ವರದರ ಚಿಂತನೆಯಲ್ಲಿ ನಮ್ಮ ಅವಗಾಹನಕ್ಕೆ ತಂದಿದ್ದಾರೆ. ಇಂತಹ ಶ್ರೇಷ್ಠ ಜ್ಞಾನವನ್ನು ಒದಗಿಸುವ ಪುರಂದರದಾಸರಿಗೆ ಅನಂತಾನಂತ ನಮಸ್ಕಾರಗಳನ್ನು ಮಾಡಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿವಿದೆಯಮ್ಮ ಅಂತ ಹೇಳಿ, ಈ ವಿಶೇಷವಾದ ಜ್ಞಾನ ಯಾವ ಪಶುಗಳಲ್ಲೂ ಇರುವುದಿಲ್ಲ, ಮನುಷ್ಯರಲ್ಲಿ ಇದ್ದರೂ ಅವರು ನಡೆಸುವುದಿಲ್ಲ. ಆದ್ದರಿಂದ ಅತಿ ಉತ್ಕೃಷ್ಟವಾದ ಮನುಷ್ಯನಾಗಿ ಈ ಜ್ಞಾನವನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಈ ಜ್ಞಾನವೇ ಸಾಧನೆಗೆ ಹಿರಿದಾದ ಮೆಟ್ಟಿಲು ಎಂದು ತಿಳಿದುಕೊಳ್ಳಬಹುದು. ಮಾನಸಿಕ ವ್ಯಭಿಚಾರವಾಗಲಿ, ದೈಹಿಕ ವ್ಯಭಿಚಾರವಾಗಲಿ, ವಾಚನಿಕ ವ್ಯಭಿಚಾರವನ್ನಾಗಲಿ ನಾವು ದೂರವಿರಬೇಕು ಎಂಬುದೇ ನಿಜವಾದ ಬಿಂಬ ಉಪಾಸನೆಯಿಂದ ನಮಗೆ ತಿಳಿದು ಬರತಕ್ಕಂಥದ್ದು. ಆದ್ದರಿಂದ ಅಂತಹ ಜ್ಞಾನವನ್ನು ಬರತಕ್ಕಂಥ ಶ್ರೇಷ್ಠ ಯಾವ ಮನುಷ್ಯ ಜನ್ಮದಲ್ಲಿ ಭಗವಂತ ಕೊಟ್ಟಿದ್ದಾನೆ, ಈ ಮನುಷ್ಯ ಜನ್ಮಕ್ಕೆ ಕಾರಣರಾದ ನಮ್ಮ ತಂದೆ ತಾಯಿಗಳ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ತಂದೆ ತಾಯಿ ಇರುವಿಕೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಕಾರ್ಯ ನಡೆಸಿದ್ದರಿಂದ ಅವರ ವಿಶೇಷ ಅನುಗ್ರಹವನ್ನು ಚಿಂತಿಸಬೇಕು. ಭಾರತೀಯ ಪತಿಯ ಮುಖ್ಯ ಪ್ರಾಣ ವಾಯುದೇವರು ಸಕಲ ಚೇತನ ನಿಂತು ಈ ಗುಣವನ್ನು ವ್ಯಕ್ತ ಮಾಡಿ ಅವರಲ್ಲಿ ನಡೆಸುವುದರಿಂದ ಅವರ ವಿಶೇಷವಾದ ಗುಣವನ್ನು ಚಿಂತಿಸಲೇಬೇಕು. ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರ ಲಕ್ಷ್ಮೀನಾರಾಯಣ ಮಾತ್ರ. ಅವರೇ ನಮ್ಮ ಬಿಂಬರೂಪ. ಆ ಬಿಂಬರೂಪನು ನಮ್ಮಲ್ಲಿ ಪುರುಷನಾಗಿದ್ದಾನೆ ಎಂಬ ನಿಶ್ಚಿತ ಜ್ಞಾನದಿಂದ ಪ್ರತಿ ಪುರುಷರು, ಪ್ರತಿ ಜೀವಿಯು ನಿಶ್ಚಿತವಾಗಿ ತಮ್ಮ ಬಿಂಬರೂಪವಾದ ಚಿಂತನೆ ಸ್ತ್ರೀರೂಪವಾಗಿದೆ ಎಂಬುದನ್ನು ಆರಾಧನೆ ಮಾಡಿಕೊಂಡರೆ ಜೀವ ಪ್ರಕರಣದಲ್ಲಿ ನಾವು ಬಿಂಬೋಪಾಸನೆಗೆ ಮೊಟ್ಟ ಮೊದಲ ಹಂತವನ್ನು ತಲುಪಿದಂತೆ ಆಗುತ್ತದೆ. ಪುರುಷರೂಪ ಬಿಂಬವನು ಸ್ತ್ರೀರೂಪ ಬಿಂಬವೋ ಎಂದು ನಿರ್ಧರಿಸಿಕೊಳ್ಳುವುದೇ ಬಿಂಬೋಪಾಸನೆಯ ಪ್ರಥಮ ಹೆಜ್ಜೆ ಎಂಬುದಾಗಿ ನಾವು ತಿಳಿಯಬಹುದು. ಇದನ್ನು ವಿಶಿಷ್ಟ ಆಕಾರವಾಗಿ ಪ್ರತಿಯೊಬ್ಬ ಜೀವರು, ಸಾಧಕ ಜೀವರು ತಿಳಿದುಕೊಳ್ಳಲೇಬೇಕು. ನಮ್ಮ ಬಿಂಬರೂಪ ಬಿಂಬೋಪಾಸನೆಗೆ ಶ್ರೇಷ್ಠವಾದ ಉಪಾಸನೆ. ಅದನ್ನು ತಿಳಿಯುವಾಗ ಮೊಟ್ಟ ಮೊದಲಿಗೆ ಲಿಂಗ ವಿಭಜನೆ, ಪುರುಷ ಅಥವಾ ಸ್ತ್ರೀ ಎಂಬುದನ್ನು ತಿಳಿದುಕೊಳ್ಳುವುದೇ ಬಿಂಬೋಪಾಸನೆಯ ಮೂಲಭೂತವಾಗಿರುತ್ತದೆ. ಇದೇ ಬಿಂಬೋಪಾಸನೆ. ಆದ್ದರಿಂದ ಇಂತಹ ಬಿಂಬನಿಗೆ ನಾವು ಹೇಗೆ ಪ್ರತಿಕೃತಿ, ಅವನ ಅನುಗ್ರಹವನ್ನು ಅವನಿಗೆ ಹೇಗೆ ನಾವು ಸಮರ್ಪಿಸುವುದು ಅಂದರೆ ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಅಂತ ಹೇಳಿ ವಿನಮ್ರಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣ. ಹರಿಗೆ ಓಂ, ಹರಿಗೆ ಓಂ, ಹರಿಗೆ ಓಂ.